ಭಾರತದಲ್ಲಿ ಪತ್ನಿ, ಪಾಕಿಸ್ತಾನದಲ್ಲಿ ಪತಿ, ಮಕ್ಕಳು ಅತಂತ್ರ. ಪಾಕ್ ಮಾಡಿರುವಂತ ಎಡವಟ್ಟಿಗೆ ಮೈಸೂರಿನ ಮಹಿಳೆ ಕಣ್ಣೀರ್ ಹಾಕ್ತಾ ಇದ್ದಾರೆ. ಭಾರತದಲ್ಲಿ ಪತ್ನಿ ಇದ್ದಾರೆ, ಪಾಕಿಸ್ತಾನದಲ್ಲಿ ಪತಿ ಇದ್ದಾರೆ. ಇದರ ಮಧ್ಯೆ ಮಕ್ಕಳು ಅತಂತ್ರರಾಗಿದ್ದಾರೆ. ಗಂಡನ ಬಳಿ ಮಕ್ಕಳನ್ನ ಸೇರಿಸಲಾಗದೆ ಮಹಿಳೆ ಕಣ್ಣೀರ್ ಹಾಕ್ತಾ ಇದ್ದಾರೆ. ಪಾಕ್ ಪ್ರಜೆಗಳಿಗೆ ಭಾರತ ತೊರೆಯುವಂತೆ ಈಗಾಗಲೇ ಸೂಚನೆ ಕೊಡಲಾಗಿದೆ. ಉದಯಗಿರಿಯ ಮಹಿಳೆಗೆ ಪಾಕ್ ಪುರುಷನ ಜೊತೆಯಲ್ಲಿ ಮದುವೆ ಆಗಿತ್ತು. ದಂಪತಿಗೆ ಪಾಕ್ ಪೌರತ್ವ ಹೊಂದಿರುವಂತಹ 3 ಜನ ಮಕ್ಕಳಿದ್ದಾರೆ. ಪಾಕ್ ಪೌರತ್ವ ಹೊಂದಿದ್ದ ಮಕ್ಕಳು ಮೈಸೂರಿನಲ್ಲೇ ತಾಯಿ ಜೊತೆಯಲ್ಲಿ ವಾಸ ಇದ್ದಾರೆ. ವಿಸಿಟರ್ ವೀಸಾ ಅಡಿಯಲ್ಲಿ ಬಂದು ವಾಸವಾಗಿದ್ದಾರೆ ಮಕ್ಕಳು. ಸುದೀರ್ಘ ಅವಧಿ ವೀಸಾ ಹೊಂದಿರುವಂತಹ ಮೈಸೂರು ಮಹಿಳೆ 3 ಮಕ್ಕಳನ್ನ ಪಾಕಿಸ್ತಾನಕ್ಕೆ ಕಳಿಸಬೇಕಾದಂತಹ ಅನಿವಾರ್ಯತೆ ಈಗಿದೆ. ಮಕ್ಕಳನ್ನ ಪಾಕ್ಗೆ ಸೇರಿಸಲು ಗಡಿ ತಲುಪಿದ್ದಾರೆ ಮಹಿಳೆ. 8 साल मेरा पासपोर्ट नहीं, मैं कैसे जाऊँ? हस्बैंड फोन नहीं उठा रहा है। शाम मैसूर से वहाँ शादी उधर हुई है ना, तो मैं विजिट 8 साल के बाद आई थी यहाँ इंडिया। तो मेरे 3 बच्चे अभी जो हादसे हुए कह रहे निकलो निकलो, वहाँ पर इनको तीनों को रिसीव करने वाला नहीं है। मैं इनको किसके हवाले करूँ बॉर्डर पे? वहाँ कौन इनको लेगा? ये 3 बच्चे, कितनी उम्र है? ये 2.5 ये 8 इयर्स की है, ये 4 इयर्स का। उधर इनको लेने वाला हस्बैंड फोन नहीं, अभी तो अब ये नहीं छोड़ेंगे ना, ये तो भेज कर रहेंगे। मैं किसको भेजूंगी? हस्बैंड फोन नहीं उठा रहे। इंडियन पासपोर्ट है किसी के पास? मेरा, और मेरा पासपोर्ट भी नहीं है ना, रिन्यूअल को मैंने दिया, उसके लिए भी स्टे ऑर्डर के लिए भी तो वो नहीं कर रहे। तो वहाँ पे जी जनवरी में कितना वीजा आपके पास था? 45 डेज तक का तो मैं एक्सटेंड करवा के इनको रखा रही थी। अभी यहाँ हुई आपसे? वहाँ हुई। ये 3 उधर बॉर्न हुए हैं बस। मेरा पासपोर्ट नहीं, मैं कैसे जाऊँ? आप आए कब हस्बैंड से? फोन नहीं उठा रहा आए क्या है? है। शाम ಇಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಧುಸೂದನ್, ಪಾಕ್ ಪ್ರಜೆಗಳನ್ನ ಭಾರತ ಗಡಿಪಾರ್ ಮಾಡ್ತಾ ಇದೆ. ಇದರ ಮಧ್ಯೆ ಪಾಕಿಸ್ತಾನ ತನ್ನ ಪ್ರಜೆಗಳನ್ನೇ ದೇಶದೊಳಗೆ ಸೇರಿಸ್ಕೊಳ್ತಾ ಇಲ್ಲ. ಈ ಮೈಸೂರಿನ ಮಹಿಳೆಯ ಕತೆ ಏನು? ಮಕ್ಕಳು ಪಾಕಿಸ್ತಾನದ ಪೌರತ್ವವನ್ನ ಹೊಂದಿರೋದು ಏನಾಗ್ತಾ ಇದೆಯಂತೆ? ಆ ಮಹಿಳೆ ಗೋಳೇನು? ಪ್ರಗತಿ, ಇದು ನಿಜಕ್ಕೂ ಕೂಡ ಮೈಸೂರಿನ ಈ ಒಂದು ಮಹಿಳೆ ಏನಿದೆ, ಮಹಿಳೆಯ ಗೋಳಾಟ ಅಂತಾನೆ ಕೂಡ ಹೇಳ್ಬೋದು. ಈಕೆ 3 ದಿನಗಳ ಹಿಂದೆ ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ಹೋಗಿ ತನ್ನ ಅಳಲನ್ನ ಅಲ್ಲಿನ ರಕ್ಷಣಾ ಸಿಬ್ಬಂದಿಗಳಿಗೆ ಹೇಳ್ಕೊಂಡು ಅಳ್ತಾ ಇರ್ತಕ್ಕಂಥದ್ದು. ಅಂದ್ರೆ ಈಕೆ 10 ವರ್ಷಗಳ ಹಿಂದೆ ಮೈಸೂರಿನ ಈ ಒಂದು ಮಹಿಳೆ ಏನಿರ್ತಾಳೆ, ಆ ಮಹಿಳೆ ಪಾಕಿಸ್ತಾನದ ಪ್ರಜೆಯನ್ನ ಮದುವೆ ಆಗಿರ್ತಾಳೆ. ಮದುವೆ ಆದ ನಂತರದಲ್ಲಿ ಈಕೆ ಪಾಕಿಸ್ತಾನದಲ್ಲಿ ಇದ್ದಂತೆಯೇ ಕೂಡ 3 ಜನ ಮಕ್ಕಳಿಗೆ ಜನ್ಮವನ್ನು ಕೂಡ ಕೊಟ್ಟಿರ್ತಾರೆ. ಅದರಲ್ಲಿ ಒಂದು ಮಗು 8 ವರ್ಷ ಇರುವಂಥದ್ದು, ಒಂದು ಮಗು 4 ವರ್ಷ, ಮತ್ತೊಂದು ಮಗು 2.5 ವರ್ಷದ ಮಗು ಇರತಕ್ಕಂಥದ್ದು. ಈಗೇನು ಪಹಲ್ಗಾಮ್ ಘಟನೆ ಆದ ನಂತರದಲ್ಲಿ ಪಾಕಿಸ್ತಾನದ ಪ್ರಜೆಗಳನ್ನ ಗಡಿಪಾರು ಮಾಡಿದೆ ಭಾರತ. ಹಾಗಾಗಿ ಅವರಿಗೆ ಡೆಡ್ಲೈನ್ ಅನ್ನು ಕೂಡ ಕೊಡಲಾಗಿತ್ತು. ಡೆಡ್ಲೈನ್ ಅನ್ನ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಇದ್ದಂಥ ಈ ಒಂದು ಮಹಿಳೆ 3 ಮಕ್ಕಳ ಜೊತೆಗೇನು ಮೈಸೂರಿನಲ್ಲಿ ವಾಸವಿದ್ಲು. ಈಕೆ ಬಂದಂಥದ್ದು ಲಾಂಗ್ ಟರ್ಮ್ ವೀಸಾವನ್ನ ಬಳಸ್ಕೊಂಡು ಬಂದಿರ್ತಾಳೆ. ಆದರೆ ಪಾಕಿಸ್ತಾನದಲ್ಲಿ ಹುಟ್ಟಿರ್ತಕ್ಕಂಥ ಈಕೆ 3 ಮಕ್ಕಳು ಏನಿರ್ತಾರೆ, ಆ ಮಕ್ಕಳನ್ನ ವಿಸಿಟರ್ ವೀಸಾದ ಮೂಲಕವಾಗಿ ಮೈಸೂರಿಗೆ ಕರೆತಂದು ಮೈಸೂರಿನಲ್ಲಿ ಸಾಕ್ತಾ ಇರ್ತಾಳೆ. ಆದ್ರೆ ಈಗ ದೇಶವನ್ನು ತೊರೆಯಬೇಕಾದಂಥ ಅನಿವಾರ್ಯತೆ ಇದ್ದಂಥ ಸಂದರ್ಭದಲ್ಲಿ ಆಕೆ ಗಡಿಗೆ ಹೋಗ್ತಾಳೆ. ಗಡಿಗೆ ಹೋದಂಥ ಸಂದರ್ಭದಲ್ಲಿ ಈಕೆ ಇಲ್ಲೇ ಇರ್ತಾಳೆ. ಲಾಂಗ್ ಟರ್ಮ್ ವೀಸಾ ಇದ್ದಂಥ ಕಾರಣಕ್ಕಾಗಿ, ವಿಸಿಟರ್ ವೀಸಾ ಇರತಕ್ಕಂಥ ಕಾರಣಕ್ಕಾಗಿ ಮಕ್ಕಳನ್ನ ಗಡಿಯಿಂದ ಆಚೆಗೆ ತಲುಪಿಸಬೇಕಾಗತ್ತೆ. ಆದರೆ ಗಡಿಯ ಒಂದು ನಿಯಮ ಏನಿರುತ್ತೆ, ನಿಯಮದ ಪ್ರಕಾರವಾಗಿ ಚಿಕ್ಕ ಮಕ್ಕಳಿದ್ದಂಥ ಕಾರಣಕ್ಕಾಗಿ ಪಾಕಿಸ್ತಾನದ ಕಡೆಯಿಂದ ಯಾರು ಕೂಡ ಬರದೆ ಅವರನ್ನ ಕಳಿಸ್ಲಿಕ್ಕೆ ಒಪ್ಪೋದಿಲ್ಲ ಅಲ್ಲಿದ್ದಂಥ ಅಧಿಕಾರಿಗಳು. ತಕ್ಷಣದಲ್ಲೇ ಕೂಡ ಭಾರತದ ಅಧಿಕಾರಿಗಳು ಪಾಕಿಸ್ತಾನದ ಎಂಬಸಿಯನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಕಾಂಟ್ಯಾಕ್ಟ್ ಮಾಡಿ ಇಂತಹ ಒಂದು 4 ಗಡಿಗೆ ಬಂದಿದ್ದಾರೆ, ಇವರನ್ನ ನಿಮ್ಮ ದೇಶದವರು ನಿಮ್ಮ ದೇಶಕ್ಕೆ ಕರ್ಕೊಳ್ಬೇಕು ಅಂತ ಕೂಡ ಹೇಳ್ತಾರೆ. ಅಂತ ಸಂದರ್ಭದಲ್ಲಿ ಈಕೆ ಪತಿ ಏನಿರ್ತಾನೆ, ಆ ಪತಿಯನ್ನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಕೂಡ ಪ್ರಯತ್ನವನ್ನ ಮಾಡ್ತಾರೆ. 2 ಬಾರಿ ಕರೆ ಮಾಡದ ನಂತರದಲ್ಲಿ 3ನೇ ಬಾರಿಯ ಕರೆಯನ್ನ ಆತ ಸ್ವೀಕಾರವನ್ನು ಕೂಡ ಮಾಡೋದಿಲ್ಲ, ಸ್ವಿಚ್ ಆಫ್ ಅನ್ನ ಮಾಡ್ಕೊಂಡಿದ್ದಾನೆ ಅನ್ನೋ ಒಂದು ಮಾಹಿತಿ ಬರುವಂತದ್ದು. ಹಾಗಾಗಿ ಅಲ್ಲಿಂದ ಯಾರು ಕೂಡ ಸರಿಯಾಗಿ ರೆಸ್ಪಾಂಡ್ ಮಾಡದೇ ಇದ್ದಂತಹ ಸಂದರ್ಭದಲ್ಲಿ ದೇಶದ ಅಧಿಕಾರಿಗಳು ಇವರನ್ನ ಪಾಕಿಸ್ತಾನಕ್ಕೆ ಕಳಿಸಲಿಕ್ಕೆ ಹಿಂದೇಟಾಗ್ತಾರೆ. ಅದೇ ರೀತಿಯಾಗಿ ಅಲ್ಲಿ ಇವರ ಜವಾಬ್ದಾರಿಯನ್ನ ತೆಗೆದುಕೊಳ್ಳಲಿಕ್ಕೆ
ಭಾರತದ ಅಂದ್ರೆ ಪಾಕಿಸ್ತಾನದ ರಾಯಭಾರಿಗಳು ಕೂಡ ಬರೋದಿಲ್ಲ, ಅವರು ಕೂಡ ಹಿಂದೇಟನ್ನ ಹಾಕ್ತಾರೆ. ಅಂಥದ್ದೊಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮೈಸೂರಿನ ಮಹಿಳೆ ಇರ್ತಕ್ಕಂಥದ್ದು. ಆಕೆ ಈಗ ತನ್ನ ದುಃಖವನ್ನ ಅಲ್ಲಿ ಗಡಿಯಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಹಂಚ್ಕೊಂಡಿರ್ತಕ್ಕಂಥ ವಿಡಿಯೋ ಈಗ ಸಂಪೂರ್ಣವಾಗಿ ವೈರಲ್ ಆಗಿದೆ. ಈಕೆ ಮೈಸೂರಿನ ಉದಯಗಿರಿ ಠಾಣಾ ವ್ಯಾಪ್ತಿಯಲ್ಲಿ ಇರ್ತಕ್ಕಂತಹ ಏರಿಯಾದಲ್ಲಿ ಇರ್ತಕ್ಕಂತಹ ಮಹಿಳೆ ಆಗಿರ್ತಕ್ಕಂಥದ್ದು. 10 ವರ್ಷಗಳ ಹಿಂದೆ ಪಾಕಿಸ್ತಾನದ ಪ್ರಜೆಯನ್ನ ಮದುವೆ ಆಗಿದ್ದು, ಈಗ ಏನು ದೇಶವನ್ನು ತೊರೆಯುವಂತ ಅನಿವಾರ್ಯತೆ ಏನಿದೆ, ಅನಿವಾರ್ಯತೆಯಲ್ಲಿ ಈಕೆಗೆ ತಾಲಿ ಕಟ್ಟಿದಂತ ಗಂಡ, ಈಕೆಯನ್ನ ಮದುವೆ ಆದಂತ ಗಂಡ ಏನಿದ್ದಾನೆ, ಆ ಗಂಡ ಈಕೆಯ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಈಕೆ ಮತ್ತೆ ಈಕೆಯ 3 ಜನ ಮಕ್ಕಳೇನಿದ್ದಾರೆ ಅವರು ಒಂದ್ ರೀತಿಯಲ್ಲಿ ಸಂಕಷ್ಟದ ಸ್ಥಿತಿಯಲ್ಲಿ ಇರುವಂತದ್ದನ್ನ ನಾವಿಲ್ಲಿ ಗಮನಿಸಬಹುದು. ಪ್ರಗತಿ. ಥ್ಯಾಂಕ್ ಯು ಮಧುಸೂದನ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.